ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 9ನೇ ತರಗತಿಯ ನಿಮಗೆ ಲಾಸ್ಟ್ ಕ್ಲಾಸ್ ಹೇಳಿದ್ದೆ. ನಾನು ಈ 9ನೇ ತರಗತಿದ್ದು ಈ ಅಕಾಡೆಮಿಕ್ ಇಯರ್ ನಮ್ಗೆ ಹೋಲ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ನಾನು ಇವಾಗ ನಿಮಗ ರಿವಿಷನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಎಲ್ಲಿಂದ ಭಾಗ 1 ಪಾಠ 1ರಿಂದ ಚಾಪ್ಟರ್ 1ರಿಂದ ನಾನು ನಿಮಗ ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಕ್ಸಾಮ್ ಪರ್ಪಸ್ ಏನೇನ್ ಇದಾವಲ್ಲ ಸ್ವಲ್ಪ ನಾನು ನಿಮಗ ರಿವಿಷನ್ ಅನ್ನ ಮಾಡ್ತೇನಂತ. ಹೌದಾ? ಸೊ ಹಾಗಾದ್ರೆ ನಮ್ದು 1ನೇ ಭಾಗ ಯಾವ್ದು ನೆನಪಿದೇನು? ಫಸ್ಟ್ನೇ ಭಾಗ ಒಳಗ ಫಸ್ಟ್ ಚಾಪ್ಟರ್ ಯಾವ್ದಿತ್ತು ಹೇಳ್ರಿ? ಸಂಖ್ಯಾ ಪದ್ಧತಿ ಅಥವಾ ನಂಬರ್ ಸಿಸ್ಟಮ್. ಅದ್ರೊಳಗೆ ಯಾವ್ಯಾವ ಇಂಪಾರ್ಟೆಂಟ್ ಅದಾವು ಸ್ವಲ್ಪ ರಿಕ್ಯಾಪ್ ನೋಡೋಣಂತ. ಹೌದಾ? ಸೊ ಹಾಗಾದ್ರೆ ಯಾವ ಪಾಠ ಹೇಳ್ರಿ? ಯಾವ ಪಾಠವನ್ನ ರಿವಿಷನ್ ಮಾಡ್ತಾ ಇದ್ದೆ ನಾನು? ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿ. ಹೌದಾ? ಸಂಖ್ಯಾ ಪದ್ಧತಿ. ಇದಕ್ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೇವಂದ್ರ ನಂಬರ್ ಸಿಸ್ಟಮ್ ಅಂತ ಕರಿತೇವೆ. ಹೌದಾ? ಇಲ್ಲಿ ಸಂಖ್ಯಾ ಪದ್ಧತಿ ಅಂದ್ರ ನಮ್ದೀಗ ಇದ್ರೊಳಗೆ ನಮಗ ಫಸ್ಟ್ ಸಂಖ್ಯೆಗಳು ಅಂದ್ರ ನಮಗ ಎಲ್ಲಾ ಸಂಖ್ಯೆಗಳು ಗೊತ್ತದ. ಹೌದಾ? ಸೊ ಯಾವ್ಯಾವ ಸಂಖ್ಯೆಗಳಿಗೆ ನಮಗ ಅಪ್ ಟು ನಾವೇನಂತೇವಿ ಯಾವ್ದಾದ್ರು ನಂಬರ್ಸ್ ಗಳನ್ನ ಹೇಳ್ರಿ ಅಂದ್ರೆ ನಾವು ಕಾಮನ್ ಆಗಿ 0ದಿಂದ ಈ ಕಡೆ ಹೇಳ್ತೇವೆ. ಹೌದಾ? ಸೊ 0ಕ್ಕಿಂತ ಹಿಂದೂ ಅದಾವು. ಹೌದಾ? ಅದ್ರ ಮಿಡ್ಲ್ ಇದಾವು. ಹೌದಾ? ಇವು ಅದ್ರೊಳಗ ನಮಗ ಸಂಖ್ಯೆಗಳೊಳಗ ಎಷ್ಟೆಷ್ಟು ಟೈಪ್ಸ್ ಅದಾವು. ನಮಗ ಬರೀ ಸಂಖ್ಯೆಗಳು ಒಟ್ಟ ಮೈನಸ್ ಇದ್ದದ್ದು ಅದಾವು, ಪ್ಲಸ್ ಇದ್ದದ್ದು ಅದಾವು, ಭಿನ್ನ ರಾಶಿ ಒಳಗ ಇದ್ದದ್ದು ಅದಾವ ಅನ್ನೋದು ನಮ್ಮ ಕಲ್ಪನೆ ಇದೆ. ಹೌದಾ? ಸೊ ಪರ್ಟಿಕ್ಯುಲರ್ ಆಗಿ ಇಷ್ಟಿಷ್ಟು ನಂಬರ್ಸ್ಗೆ ನಾವು ಈ ರೀತಿ ಅಂತ ಹೇಳಿ ಅದನ್ನ ಕ್ಲಾಸಿಫೈಡ್ ಮಾಡಿದಾರೆ. ಸೊ ಹಾಗಾದ್ರೆ ನಾವು ಟೈಪ್ಸ್ ಆಫ್ ನಂಬರ್ಸ್ ಗಳನ್ನ ನೋಡೋಣಂತ. ಹೌದಾ? ಫಸ್ಟ್ ನೋಡ್ರಿ, ನಾನು ಯಾವ್ದು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನೀವು ನಂಬರ್ಸ್ ಗಳನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಹೇಳ್ರಿ? ಕಾಮನ್ ಆಗಿ ಬಹಳ ಜನ 0ದಿಂದ ಸ್ಟಾರ್ಟ್ ಮಾಡ್ತಿರ್ತೀರಿ ನಂಬರ್ಸ್ ಗಳನ್ನ ಬರೀರಿ ಅಂದ್ರ. ಆಮೇಲೆ ನಾವು ಕಲಿತಾ ಇರೋದು ಯಾವ್ದಂದ್ರ ಫಸ್ಟ್ 1 2 3 ಅಂತ ನಾವು ಬರೀತೇವೆ, 0 ಅಂತ ಬರೀದಿಲ್ಲ. ಹೌದಾ? ಸೊ ಹಾಗಾದ್ರೆ 1 2 3 4 ಅಪ್ ಟು ಹಂಗ ಸೋನ್ ಅಂತ ಇದಾವ. ಇವಕ್ ನಾವ್ ಏನಂತ ಕರಿತೇವೆ ಹೇಳ್ರಿ? ಈ ರೀತಿ ಇದ್ದದಕ್ಕೆ ಏನಂತ ಕರಿತೇವಿ? ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಹೌದಾ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೇವೆ. ಹೌದಾ? ಸೊ 1 2 3 ಇಂದ ಮುಂದಿರುವಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೇವಿ? ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಅದಾದ್ಮೇಲೆ ನೋಡ್ರಿ, ಇಲ್ಲಿಂದ ಈಗ ನಾನು 1 2 3 ಅಂದೆ, ಇದಕ್ಕಿಂತ ಇನ್ನೂ ಒಂದು ಮುಂದೆ ನಮಗ ಸಂಖ್ಯೆ ಇದಾವು. ಸೊ ಯಾವ ಸಂಖ್ಯೆ ಇದೆ ಹೇಳ್ರಿ? 0ದಿಂದ ನಮ್ಗಿಲ್ಲಿ ಏನಾಗಿದೆ? ನ್ಯಾಚುರಲ್ ನಂಬರ್ಸ್ ಇಲ್ಲೇ ನಮ್ಗೇನಾಯ್ತು? ನಂಬರ್ಸ್ ಗಳನ್ನ ಬರಿದೆ. ಸ್ವಲ್ಪ ನಾವು ವಿಚಾರ ಮಾಡಿ ನೋಡಿದ್ರೆ ಇದ್ರ ಇನ್ನೂ ಒಂದು ಸಂಖ್ಯೆ ಉಳಿದಿತ್ತು. ಆ ಸಂಖ್ಯೆನ ಯಾವ್ದು ಹಾಗಾದ್ರೆ ನಮ್ದಿಲ್ಲಿ 0 ಇದೆ. ಹೌದಾ? 0 1 2 3 4. ಹೌದಾ? ಈ ರೀತಿ ನಮ್ಗೆ ಏನಾಯ್ತು? ಪೂರ್ತಿ ಆಗ್ಬಿಡ್ತು. ನಂಬರ್ಸ್ ಗಳಂದ್ರೆ ನಮ್ಗೀಗ ಏನಾಯ್ತು? ಪೂರ್ತಿ ಆಯ್ತು. ಇದಕ್ಕೆ ನಾವೇನಂತ ಕರಿತೇವಿ? ಪೂರ್ಣ ಸಂಖ್ಯೆಗಳು ಅಥವಾ ಹೋಲ್ ನಂಬರ್ಸ್ ಅಂತ ಕರಿತೇವಿ. ಅದನ್ನ ಇಂಗ್ಲಿಷ್ ಒಳಗೆ ಈ ರೀತಿ W ಅಕ್ಷರದಿಂದ ಸೂಚಿಸ್ತಾರೋ. ನಿಮಗೇನಂದ್ರ ಸ್ವಾಭಾವಿಕ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳ್ತಾರೋ, ಪೂರ್ಣ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳ್ತಾರೋ, ಅಥವಾ ಸ್ವಾಭಾವಿಕ ಸಂಖ್ಯೆಗಳನ್ನ ಸೂಚಿಸುವ ಸಂಕೇತ ಯಾವುದು, ಪೂರ್ಣ ಸಂಖ್ಯೆಗಳನ್ನ ಸೂಚಿಸುವಂತಹ ಸಂಕೇತ ಯಾವುದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಇಲ್ಲೇನಾಯ್ತು? ಇದಾಯ್ತು. ಸೊ ಈಗ ಏನಾಯ್ತು? 0ದಿಂದ ನಾವು ಈ ಕಡೆನೂ ಬರ್ದಿವಿ. ನಮ್ಗೆ ಇನ್ನೂ ನಂಬರ್ಸ್ ಅದಾವು 0ದಿಂದ ಇದ್ರ ಹಿಂದ್ಗಡೆನೂ ನಂಬರ್ಸ್ ಅದಾವು. ಯಾವ ರೀತಿ ನಂಬರ್ಸ್ ಗಳದಾವ್ ಹೇಳ್ರಿ? 0ದಿಂದ ಕಡಿಮೆ ಇದ್ವು ಅಂದ್ರೆ ನಾವು ಏನಂತ ಕರಿತೀವಿ? ಇಲ್ಲಿ 0, ಇದು 1 2 3 4 ಈ ಕಡೆನೂ ಅದಾವ್ ನಂಬರ್ಸು. ಹೌದಾ? ನಾನ್ ಯಾಕೆ ಡಾಟ್ ಇಡ್ತಾ ಇದ್ದೀನಿ ಅಂದ್ರೆ ನಮಗ್ ಇನ್ನೂ ಸಾಕಷ್ಟು ನಂಬರ್ಸ್ ಗಳ ಸಿಗ್ತಾವು ಅನ್ನೋದು ನಮಗ ಅದ್ರದ್ದು ಐಡೆಂಟಿಫಿಕೇಶನ್. ಹೌದಾ? ಸೊ ಇಲ್ಲಿ 0ದಿಂದ ಈ ಸೈಡ್ ಹೋದಾಗ ನಮ್ಗೆ ಯಾವ ಬರ್ತಾವ ಹೇಳ್ರಿ? ಯಾವ ವ್ಯಾಲ್ಯೂಗಳು ಬರ್ತಾವ ಹೇಳ್ರಿ? -1 -2 -3 ಸೋ ಆನ್. ಹೌದಾ? ಇವಕ್ ನಾವೇನಂತ ಕರಿತೇವಂದ್ರ ಪೂರ್ಣಾಂಕಗಳು ಅಥವಾ ಇಂಟೀಜರ್ಸ್ ಅಂತ ಕರಿತೇವಿ. ಇದನ್ನ ನಾವು ಯಾವ ಅಕ್ಷರದಿಂದ ಸೂಚಿಸ್ತೇವಂದ್ರ Z ಅಕ್ಷರದಿಂದ ಸೂಚಿಸ್ತೇವಿ. ಅರ್ಥಾಯ್ತಾ? ಇವ್ ನೆನಪಿರ್ಬೋದು. ನಾನು ಯಾವಾಗ ಫಸ್ಟ್ ಕ್ಲಾಸ್ ಒಳಗೆ ಹೇಳಿದ್ದೆ, ಸ್ವಲ್ಪ ನಿಮಗ ರಿವಿಷನ್ ಆಗ್ಲಿ ಅನ್ನೋದಕ್ಕೆ ನಾನು ಮತ್ತೆ ಸ್ವಲ್ಪ ಹೇಳ್ತಾ ಇದ್ದೇನೆ. ಹೌದಾ? ಅದಾದ್ಮೇಲೆ ಇಷ್ಟು ನಂಬರ್ಸ್ ಗಳ ಅದು ನಮ್ದಿದ್ದು ಈಗೇನದು ಎಲ್ಲಾ ಪ್ಲಸ್ ವ್ಯಾಲ್ಯೂಗಳು ಇದ್ದಿದ್ದು ಅದು 1ರಿಂದ ಸ್ಟಾರ್ಟ್ ಮಾಡಿದ್ವಿ, ಅದು ನ್ಯಾಚುರಲ್ ನಂಬರ್ಸ್ ಆಯ್ತು. ಅದೇ ನಾವು ಅದಕ್ಕೊಂದು 0 ಅನ್ನ ಆಡ್ ಮಾಡಿದ್ವಿ, ಅದು ಯಾವ್ದಾಯ್ತು?
ಪೂರ್ಣ ಸಂಖ್ಯೆ ಆಯ್ತು. ಜೀರೋದ ಹಿಂದಿರುವಂತಹ ಸಂಖ್ಯೆಗಳನ್ನ ಬರ್ದಿವಿ, ಅದಕ್ಕೆ ನಾವೇನಂತ ಕರಿತೀವಿ ಇಂಟೀಜರ್ಸ್ ಅಥವಾ ಪೂರ್ಣಾಂಕಗಳು. ಈಗ ನಿಮ್ಗೊಂದು ಡೌಟ್ ಇರ್ಬೋದು, ಇದನ್ನ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಎನ್ ಅಕ್ಷರದಿಂದ ಸೂಚಿಸ್ತಿದ್ವಿ, ಇದನ್ನ ಹೋಲ್ ನಂಬರ್ಸ್ ಅಂತ ಹೇಳಿ ಡಬ್ಲ್ಯೂ ಅಕ್ಷರದಿಂದ ಸೂಚಿಸ್ತೀವಿ. ಬಟ್ ಇದನ್ನ ಇಂಟೀಜರ್ಸ್ ಅಂದ್ಮೇಲೆ ಇದನ್ನ ನಾವು ಆಯದಿಂದ ಸೂಚಿಸ್ಬೋದಲ್ಲ, ಬಟ್ ಅದನ್ನ ನಾವು ಏನ್ ಮಾಡಿದೀವಿ ಜೆಡ್ ಅಕ್ಷರದಿಂದ. ಇದು ಜೆಡ್ ಅನ್ನೋದು ಝಲೇನ್ ಅನ್ನುವಂತ ಒಂದು ಜರ್ಮನ್ ಪದ, ಅದಕ್ಕೆ ನಾವು ಇಂಟೀಜರ್ಸ್ ಗಳಿಗೆ ಅದನ್ನ ಬಳಸುವಂತಹ ಶಬ್ದ ಅಥವಾ ಅಕ್ಷರ ಅದು. ಸೊ ಅಲ್ಲಿ ನಾವು ಆಯ್ ಬದ್ಲಿ ನಾವ್ ಏನ್ ಮಾಡಿದ್ವಿ ಅಲ್ಲಿ ಅದನ್ನ ಜೆಡ್ ಅಕ್ಷರವನ್ನ ಸೂಚಿಸಿದ್ವಿ. ಹೌದಾ? ಅದಾದ್ಮೇಲೆ ನಮ್ಗೀಗ ಇದ್ರ ನೆಕ್ಸ್ಟ್ ಬರುವಂತವು ಯಾವಂದ್ರ ಇಲ್ಲಿ 0 ಇದೆ ಅಂತ ತಿಳ್ಕೊರಿ. ಹೌದಾ? 1/2, 3/4. ಹೌದಾ? ಇವಕ್ಕೆಲ್ಲ ನಾವ್ ಏನಂತ ಕರಿತೀವಿ, ಸ್ವಲ್ಪ ಭಿನ್ನ ರಾಶಿ ರೂಪದೊಳಗಿದಾವು. ಇವಕ್ ನಾವು ಭಾಗಲಬ್ಧ ಸಂಖ್ಯೆಗಳು ಅಥವಾ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಹೌದಾ? ಸೊ ಇವನ್ನ ಭಾಗಲಬ್ಧದೊಳಗ ಅಥವಾ ಭಿನ್ನ ರಾಶಿ ರೂಪದೊಳಗ ನಾವು ಬರಿತೇವಿ. 5/6 ಕರೆಕ್ಟ್. ಆಮೇಲೆ ಏನು ಸಮಥಿಂಗ್ 7/4. ಹೌದಾ? ಇದೇ ರೀತಿ ನಮಗ ಸಾಕಷ್ಟು ಭಾಗಲಬ್ಧ ಸಂಖ್ಯೆಗಳು ಸಿಗ್ತಾವು. ಅದೇ ರೀತಿ ಇಲ್ಲಿ ಸಂಖ್ಯೆಗಳು ಇಲ್ಲಿ ನಮಗ ಮೈನಸ್ ಒಳಗೂ ಸಿಗ್ತಾವು. ಕರೆಕ್ಟ್. 5/6 ಈ ರೀತಿ ನಮಗ ಮೈನಸ್ ಒಳಗೂ ಸಿಗ್ತಾವು. ಇದಕ್ಕ ನಾವು ಯಾವ ಅಕ್ಷರದಿಂದ ಸೂಚಿಸ್ತೇವೆ ಅಂದ್ರ ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ. ಕೋಶೆಂಟ್ ಅಂತ ಹೇಳಿ. ಇವಕ್ಕ ಯಾವ್ದು ಹೇಳ್ರಿ, ಇವು ಭಾಗಲಬ್ಧ ಸಂಖ್ಯೆಗಳು. ಇನ್ನೊಂದಿಷ್ಟು ಸಂಖ್ಯೆಗಳಿಗೆ ಆಲ್ಮೋಸ್ಟ್ ಎಲ್ಲಾ ಸಂಖ್ಯೆಗಳನ್ನ ನಾವು ಕವರ್ ಮಾಡಿದೀವಿ. ನಾವು ನೋಡಿರ್ತಕ್ಕಂತ ಸಂಖ್ಯೆಗಳನ್ನ ಕವರ್ ಮಾಡಿದ್ವಿ. ಇನ್ನೂ ಒಂದಿಷ್ಟು ಸಂಖ್ಯೆಗಳು ಉಳಿದಾವ್. ಯಾವ ರೀತಿ ಸಂಖ್ಯೆಗಳು ಉಳಿದಾವ್ ಹೇಳ್ರಿ? ಯಾವ ರೀತಿ ಸಂಖ್ಯೆಗಳು ಉಳಿದಾವು? 02. ಹೌದಾ? 03 ಕರೆಕ್ಟ್. ಆಮೇಲೆ 05, 07, ನೆಕ್ಸ್ಟ್ ಪೈ ಅಂತ ತಗೋಬಹುದು. ಹೌದಾ? ಈ ರೀತಿ ಸಂಖ್ಯೆಗಳನ್ನ ನಾವು ನೋಡಿದ್ವಿ. ಇದನ್ನ ಕರೆಕ್ಟ್ ಆಗಿ ನೋಡಿದ ಕೂಡಲೇ ನಮಗೆ ಇದು ಭಿನ್ನ ರಾಶಿ ರೂಪದೊಳಗೆ, ಯಾಕಂದ್ರೆ √2 ಇದೆ, ಅದರದ ರೂಟ್ ವರ್ಗ ಮೂಲವನ್ನ ತೆಗ್ದಿವಿ ಅಂದ್ರೆ ನಮಗೆ ಎಷ್ಟು ಸಂಖ್ಯೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಈ ರೀತಿ ನಮಗೊಂಥರ ಡಿಫೈನ್ ಮಾಡ್ಲೇ ಇರ್ತಕ್ಕಂತ ಇವು ಅಕ್ಷರಗಳು ಅಥವಾ ಸಂಖ್ಯೆಗಳು. ಇವಕ್ ನಾವೇನಂತ ಕರಿತೇವಂದ್ರ ಇರ್ರ್ಯಾಷನಲ್ ನಂಬರ್ಸ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳಂದ್ರ ನಮಗ P/Q ರೂಪದಲ್ಲಿ ಬರೆಯಲಾರದಂತಹ ಸಂಖ್ಯೆಗಳಿಗೆ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಅಥವಾ ನಿಮಗ ಅರ್ಥ ಆಗುವಂಗ ಈ ರೀತಿ ಭಿನ್ನ ರಾಶಿ ರೂಪದೊಳಗ ಬರ್ಯಾಕ್ ಬರ್ಲಿಲ್ಲಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಇರ್ರ್ಯಾಷನಲ್ ನಂಬರ್ಸ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳು. ಅದನ್ನ ನಾವು R ಅಕ್ಷರದಿಂದನ ಸೂಚಿಸ್ತೇವಿ. ಕರೆಕ್ಟಾ? ಇಲ್ಲಿ ರ್ಯಾಷನಲ್ ನಂಬರ್ಸ್ ಅನ್ನ ಕ್ಯೂ ಅಕ್ಷರದಿಂದ ಸೂಚಿಸ್ತೇವಿ, ಇರ್ರ್ಯಾಷನಲ್ ನಂಬರ್ಸ್ ಅನ್ನ R ಅಕ್ಷರದಿಂದ ಸೂಚಿಸ್ತೇವಿ. ಅರ್ಥ ಆಯ್ತು? ಇವಿಷ್ಟು ನಮಗೇನು ಟೈಪ್ಸ್ ಆಫ್ ನಂಬರ್ಸ್. ಇವು ನಮಗ್ ಗೊತ್ತಾಗ್ಬೇಕು ಯಾವ ಇದಾವು. ಈಗ ಫಾರ್ ಎಕ್ಸಾಂಪಲ್ ಈಗ -2 ಅಂತ -3 ಅಂತ ಕೊಟ್ರು ಅಂತ ತಿಳ್ಕೊರಿ. ನಿಮ್ಗೊಂದು ಮಲ್ಟಿಪಲ್ ಚಾಯ್ಸ್ ಒಳಗೆ ಕೊಟ್ರು, ಇದು ಯಾವ ಸಂಖ್ಯೆ ಇದು ಅಂತ ಕರೀತಾರೆ. ನಿಮ್ಗಲ್ಲೇ ಯಾವ್ದು ಹೇಳ್ರಿ, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಭಾಗಲಬ್ಧ ಸಂಖ್ಯೆಗಳು ಅಂತ ಕೊಟ್ಟಿರ್ತಾರೆ. ಬಟ್ ನಮ್ದು ಆನ್ಸರ್ ಯಾವ್ದು ಹೇಳ್ರಿ? ಜೆಡ್ ಅಂದ್ರೆ ಪೂರ್ಣಾಂಕಗಳು ಅಥವಾ ಇಂಟೀಜರ್ಸ್ ಅಂತ ನಾವು ಹೇಳ್ಬೇಕು. ಅರ್ಥ ಆಯ್ತು? ಇದು ಸ್ವಲ್ಪ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು. ನಂಬರ್ಸ್, ಟೈಪ್ಸ್ ಆಫ್ ನಂಬರ್ಸ್ ಗಳನ್ನ ನಾವು ನೋಡಿದ್ವಿ. ಇದು ಇದರೊಳಗಿರುವಂತಹ ಇಂಪಾರ್ಟೆಂಟ್ ಇದು. ಹೌದಾ? ಇದ್ರ ಮೇಲೆ ನಿಮಗೊಂದು ಇಲ್ಲಿ ಸಿಮ್ಯುಲೇಷನ್ ಇದೆ, ಅದು ತೋರಿಸಿದ ಮೇಲೆ ನಿಮಗೆ ನಾನು ಮತ್ತೆ ನಂಬರ್ ಲೈನ್ಸ್ ಅನ್ನ ಹೇಳ್ತೇನೆ. ಹೌದಾ? ಸೊ ತಡ್ರಿ 1 ಸೆಕೆಂಡ್. ಇಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗ ದೂರ್ ನೋಡ್ರಿ. ಇಲ್ಲೇ ನ್ಯಾಚುರಲ್ ನಂಬರ್ಸ್ ಅಂದ್ರ ಇಲ್ಲಿ ನಮ್ಗೆ ಏನಾಗತ್ತೆ ಹೇಳ್ರಿ, ಯಾವ್ದಿದು ನ್ಯಾಚುರಲ್ ನಂಬರ್ಸ್ ಅಂದ್ರ ಸ್ವಾಭಾವಿಕ ಸಂಖ್ಯೆಗಳು. ಕಾಣಿಸ್ತಾ ಇದೆ 1, 2, 3, 4. ನಾನು ಇದನ್ನ ಈ ರೀತಿನೂ ಚೇಂಜ್ ಮಾಡ್ಬೋದು. ಹೌದಾ? ಆಮೇಲೆ ಇಲ್ಲಿ ನೆಕ್ಸ್ಟ್ ಏನಾಗಿದೆ, ಹೋಲ್ ನಂಬರ್ಸ್. ಹೌದಾ? ಹೋಲ್ ನಂಬರ್ ಅಂದ್ರೆ ಇವೆಲ್ಲ ಯಾವಂದ್ರ ನಮಗ ರಿಯಲ್ ನಂಬರ್ಸ್ ಅಂತ ಕರಿತೀವಿ ನಾವು, ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಆಮೇಲೆ ಇಲ್ಲಿ ನೋಡ್ರಿ ಹೋಲ್ ನಂಬರ್ಸ್ ಅಂತ ಇದೆ. ಹೌದಾ? ಇಲ್ಲಿ ಏನಾಗುತ್ತೆ ನಮ್ಗ ಪೂರ್ಣ ಸಂಖ್ಯೆಗಳು. ನೆಕ್ಸ್ಟ್ ಇಲ್ಲಿ ಇಂಟೀಜರ್ಸ್ ಪೂರ್ಣಾಂಕಗಳು. ಅದಾದ್ಮೇಲೆ ಇಲ್ಲಿ ರ್ಯಾಷನಲ್ಸ್ ಅಂದ್ರ ಭಾಗಲಬ್ಧ ಸಂಖ್ಯೆಗಳು. ಅರ್ಥತಾ? ಸೊ ಇಲ್ಲಿ ನೋಡ್ರಿ ನಮಗ್ ಮತ್ತಿಲ್ಲಿ ಹೌದಾ 3.76 3.76 ಅನ್ನೋದು ನಮ್ದು ಎಲ್ಲಿ ಗುರ್ತಿರ್ತದ? ರ್ಯಾಷನಲ್ ಅಂದ್ರೆ ಭಾಗಲಬ್ಧ ಸಂಖ್ಯೆ ಒಳಗ ಸಿಗ್ತಾವು. ಆಮೇಲೆ ಇಲ್ಲಿ ನೋಡ್ರಿ -1.38 ಅಂತ ಇದೆ, ಅದು ಎಲ್ಲಿ ಬರ್ತೈತಿ ನೋಡ್ರಿ, ಅದ್ರ ಮೇಲೆ ಟಿಕ್ ಮಾಡ್ತೇನೆ. ಹೌದಾ? ಇಲ್ಲಿ ಇಂಟೀಜರ್ಸ್ ಒಳಗದು
ಬಂತು ಅಂತ. ನೆಕ್ಸ್ಟ್ 3.24 ಅಂತ ಇದೆ, ಅದೆಲ್ಲಿ ಬಂತು ನೋಡ್ರಿ. 3.24 ಅಂದ್ರೆ ಹೋಲ್ ನಂಬರ್ಸ್ ಒಳಗ ಬಂತು. ನೆಕ್ಸ್ಟ್ ಇದೇನು ಇಲ್ಲ, ಎಲಿಪ್ಸ್ ಅಂತ ಇದೆ, ಅದು ಬೇಡ. ಹೌದಾ? ಆಮೇಲೆ ನೆಕ್ಸ್ಟ್ ಇಲ್ಲಿ ಏನಾಗಿದೆ ನೋಡ್ರಿ, ನಮಗ -1.94 ಅಂತ ಇದೆ, ಅದು ಕೂಡ ನಮ್ಗೆ ಇಲ್ಲಿ ಬಂತು. ನೆಕ್ಸ್ಟ್ ಹೌದಾ, ಅಲ್ಲೇ 3.72 ಅಂತ ಇದೆ, ಅದು ನಮ್ಗೆ ಎಲ್ಲಿ ಬಂತು, ಅದು ಕೂಡ ನಮಗ ಇಂಟೀಜರ್ಸ್ ಒಳಗ ಬಂತು. ಅರ್ಥ ಆಯ್ತಾ? ಕಾಣಿಸ್ತಾ ಇದೆ ಇಲ್ಲಿದು. ಇಲ್ಲಿ ನಾವು ಇನ್ನೂ ಒಂದಿಷ್ಟು ಸಂಖ್ಯೆಗಳನ್ನ ನೋಡ್ಬೋದು. ಹೌದಾ? ಆಮೇಲೆ ಇನ್ನೊಂದಿದೆ, ತೋರಿಸ್ತೇನೆ ನೋಡ್ರಿ ನಿಮ್ಗೆ. 1 ಸೆಕೆಂಡ್, ಎಲ್ಲಿದೆ ನೋಡ್ರಿ. ಹೌದಾ? ಇಲ್ಲಿ ಏನಾಗತ್ ನೋಡ್ರಿ, ನಮಗ ಇಲ್ಲೇ ಒಂದಿಷ್ಟು ಸಂಖ್ಯೆಗಳನ್ನ ಅವರು ಕೊಟ್ಟಿದಾರ. ಅಲ್ಲೇ ನಾವು ಇಲ್ಲೇ ನೋಡ್ರಿ, ನ್ಯಾಚುರಲ್ ಅಂತ ಇದೆ, ಹೋಲ್ ಅಂತ ಇದೆ, ಇಂಟೀಜರ್ಸ್ ಅಂತ ಇದೆ, ರ್ಯಾಷನಲ್ ಅಂತ ಇದೆ. ಹೌದಾ? ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. 3 ಕೊಟ್ಟಾರ, 0 ಕೊಟ್ಟಾರ, -2, √25, ಆಮೇಲೆ 0.4, ಇಲ್ಲಿ ಮೇಲೆ ಬಾರ್ ಅಂತ ಇದೆ. ಈ ಬಾರ್ ಅಂತ ಇದ್ರೆ ಏನಾಗತ್ ನಿಮಗ, ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಅನ್ನೋದು ಹೊಂದಿದೆ. ಆಮೇಲೆ 1.5 ಇದೆ, ಆಮೇಲೆ -2/3 ಅಂತ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಇವನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಯಾವ್ಯಾವ ಸಂಖ್ಯೆಗಳಂತ ಇಲ್ಲಿ ತಂದಿಡ್ಬೇಕು. ಅದ್ರಾಗ ಇದು ಕರೆಕ್ಟ್ ಐತೆ ಇಲ್ಲ ಅಂತ ಹೇಳಿದು ತೋರಿಸ್ತೈತಂತ ನಮಗ್. ಹೌದಾ? ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 3 ಅನ್ನೋದು ಯಾವ ನಂಬರ್ ನೋಡ್ರಿ? ಇದು 3 ಅನ್ನೋದು ಯಾವ ನಂಬರ್ ನಮಗ? ನ್ಯಾಚುರಲ್ ನಂಬರಾ? ಕರೆಕ್ಟಾ? ಕಾಣಿಸ್ತಾ ಇದೆ. ಇಲ್ಲಿ ವೈಟ್ ಕಲರ್ ಬಂತದು, ರೆಡ್ ಡಾಟ್ ಇದ್ದಿದ್ದು ವೈಟ್ ಡಾಟ್ ಆಯ್ತು. ಇಲ್ಲಿ ನೋಡ್ರಿ, ವೈಟ್ ಡಾಟ್ ಬಂತಂದ್ರೆ ನಾವು ಮಾಡಿದಂತ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಅದಕ್ಕದು ಪರ್ಫೆಕ್ಟ್ ಅಂತ ಇದೆ. ಅಕಸ್ಮಾತ್ ಸ್ವಲ್ಪ ಪಿಂಕ್ ಬಂದಿತ್ತಂದ್ರೆ ಅಂದ್ರೆ ನಾವು ಸ್ವಲ್ಪ ಕರೆಕ್ಟ್, ಬಟ್ ಅದಕ್ಕಿಂತ ಇನ್ನೂ ನಮ್ದು ಆನ್ಸರ್ ಇದೆ ಅಂತ ಕರೆಕ್ಟ್. ಆಮೇಲೆ ಮತ್ತು ಇಲ್ಲಿ ತಂದಾಗ್ನು ಅದು ರೆಡ್ ಡಾಟ್ ಇತ್ತಂದ್ರೆ ಅದು ನಾವು ಮಾಡಿದಂತ ಆನ್ಸರ್ ರಾಂಗ್ ಆಗಿದೆ, ಅದನ್ನ ನಾವು ಇನ್ನೊಂದ್ಸಲ ಟ್ರೈ ಮಾಡ್ರಿ ಅಂತ ಅದ್ರ ಅರ್ಥ. ಇವೆ ಇಲ್ಲಿ ಏನದಾವಲ್ಲ, ಸೊ ಇಲ್ಲಿ ನೋಡ್ರಿ ಹೋಲ್ ನಂಬರ್ಸ್ ಅದ. ಹೌದಾ? ಇದೇನಾಯ್ತು, ಈಗ ನಾನು ಪೂರ್ಣ ಸಂಖ್ಯೆ ಒಳಗ ತಗೊಂಡ್ ಬಂದೆ. ಅಕಸ್ಮಾತ್ ನಿಮ್ಗೆ ಸ್ವಲ್ಪ ಕ್ಲಾರಿಫೈ ಆಗ್ಲಿ, ಈ 0 ತಂದ ನಾನು ಏನ್ ಮಾಡ್ತೇನೆ, ನ್ಯಾಚುರಲ್ ನಂಬರ್ಸ್ ಒಳಗ್ ಇಡ್ತೇನೆ. ಹೌದಾ? ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಒಳಗ್ ನಮಗ 0 ಇಲ್ಲ. ನಾನು 0 ಇಲ್ಲ ಅಂದ್ರ ನ್ಯಾಚುರಲ್ ನಂಬರ್ಸ್ ಒಳಗ್ ತಂದದ್ದಕ್ಕೆ ಅದೇನಾಯ್ತು ಹೇಳ್ರಿ, ಅಲ್ಲಿ ರೆಡ್ ಡಾಟ್ ಉಳಿತು. ರೆಡ್ ಡಾಟ್ ಅಂದ್ರೆ ಏನಾಗತ್ತ, ಟ್ರೈ ಅಗೇನ್ ಅಂದ್ರೆ ನೀವು ಮಾಡಿರ್ತಕ್ಕಂಥ ಲೆಕ್ಕ ಅದ, ಅಂದ್ರೆ ಅದನ್ನ ತಂದಿಟ್ಟಿರೋದು ಡ್ರ್ಯಾಗ್ ಮಾಡಿರೋದು ತಪ್ಪೈತಿ, ನೀವು ಅದನ್ನ ಇನ್ನೊಂದ್ಸಲ ಪ್ರಯತ್ನ ಮಾಡ್ರಿ ಅಂತ ಅರ್ಥ. ಸೊ ಅದನ್ನ ನಾನು ಹೋಗಿ ನಾನೀಗ ಮತ್ತೆ ಹೋಲ್ ನಂಬರ್ಸ್ ಇಡ್ತೇನೆ. ನೋಡ್ರಿ, ಕರೆಕ್ಟ್ ಆಯ್ತಾ? ನೆಕ್ಸ್ಟ್ -2 ಅನ್ನೋದು ಏನದು? -2 ಅನ್ನೋದು ಯಾವ ಸಂಖ್ಯೆ ಅದು? ಇಂಟೀಜರ್ಸ್. ಹೌದಾ? ಅಥವಾ ಪೂರ್ಣಾಂಕಗಳು. ಸೊ ಅದನ್ನ ನಾನೀಗ ಪೂರ್ಣಾಂಕದೊಳಗೆ ತಗೊಂಡ್ ಬರ್ಲಿ. ಕರೆಕ್ಟಾ? ಹೌದಾ? ವೈಟ್ ಡಾಟ್ ಬಂತಂದ್ರ ಪರ್ಫೆಕ್ಟ್ ಅಂತ ಇದೆ. ಹೌದಾ? ಅಂದ್ರೆ ನಾವು ಮಾಡಿರ್ತಕ್ಕಂಥ ಇದನ್ನೇನ್ ಡ್ರ್ಯಾಗ್ ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಇದೆ ಅಂತ ಅರ್ಥ. ಆಮೇಲೆ √25 ನೋಡ್ರಿ, ಇದು ನಮ್ಗ ಹೋಲ್ ನಂಬರ್ಸ್ ಬರ್ತೈತಿ, ನ್ಯಾಚುರಲ್ ನಂಬರ್ಸ್ ಬರ್ತೈತಿ. ಯಾಕಂದ್ರೆ √25 ಅನ್ನ ಹೊರಗೆ ತೆಗೀರಿ, 5 ಬರ್ತೈತಿ ನಮಗ್. ಹೌದಾ? ನೋಡೋಣ ಎಲ್ಲಿ ಅಂತ ಇಡೋಣ. ಹೌದಾ? ಇದು ಪಿಂಕ್ ಇದೆ, 1 ಸೆಕೆಂಡ್. ಹೌದಾ? ನ್ಯಾಚುರಲ್ ನಂಬರ್ ಇದು. ಹೌದಾ? ಇಲ್ಲಿ ನ್ಯಾಚುರಲ್ ಸ್ವಾಭಾವಿಕ ಸಂಖ್ಯೆ ಒಳಗ್ ನಾವು ತಂದ್ವಿ. ಇಲ್ಲಿ ನೋಡ್ತಾ ಇದ್ದೀರಿ, ಈಗ ನಮಗ √5 ಅನ್ನೋದು ಪೂರ್ಣ ಸಂಖ್ಯೆನೂ ಹೌದು, ಬಟ್ ಅದಕ್ಕಿಂತ ನಮಗ್ ಕರೆಕ್ಟ್ ಆನ್ಸರ್ ತರ್ಬೇಕಂದ್ರ ಅದು ಎಲ್ಲಿ ಬರ್ತೈತೆ ಅಂದ್ರೆ ನಮಗ ನ್ಯಾಚುರಲ್ ನಂಬರ್ಸ್ಗೆ ಬರ್ತೈತಿ. ಅಂದಾಗ ಅದು ನಮಗ ವೈಟ್ ಡಾಟ್ ಬಂತು. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, 0.4 ಮೇಲೆ ಬಾರ್ ಇದೆ. ಇದನ್ನ ನೋಡೋಣ ನಾವು ಎಲ್ಲಿ ಬರ್ತೈತೆ ಅಂತ ಹೇಳಿ. ಮೇ ಬಿ ರ್ಯಾಷನಲ್ ನಂಬರ್ ನೋಡೋಣ. ಹೌದಾ? ರ್ಯಾಷನಲ್ ನಂಬರ್, ಭಾಗಲಬ್ಧ ಸಂಖ್ಯೆಗಳು. ನೆಕ್ಸ್ಟ್ 1.5 ಅನ್ನೋದು ನಮ್ದ ಮೇ ಬಿ ಇಲ್ಲೇ ನ್ಯಾಚುರಲ್ ನಂಬರು, ಅಥವಾ ಇಲ್ಲಿನೂ ಬರ್ತೈತಿ, ಇಲ್ಲಿ ಬರುವುದಿಲ್ಲ. ಹೌದಾ? ಯಾಕಂದ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗಿದೆ. ನೆಕ್ಸ್ಟ್ -2.3 ಇದು ಕೂಡ ನಮ್ದೇನಾಗತ್ತ, ಭಾಗಲಬ್ಧ ಸಂಖ್ಯೆನ ಆಗತ್ತ. ಅರ್ಥ ಆಯ್ತಾ? ಈ ರೀತಿ ನಮ್ಗ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವ ಅದಾವು, ಅಥವಾ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು, ಹೋಲ್ ನಂಬರ್ಸ್ ಅಂದ್ರೇನು, ಇಂಟೀಜರ್ಸ್ ಅಂದ್ರೇನು, ರ್ಯಾಷನಲ್ ನಂಬರ್ಸ್ ಅಂದ್ರೇನು, ಏನು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೇನೆ. ಇದು ನಾ ಇಷ್ಟೊತ್ತವರೆಗೂ ಹೇಳಿದ್ದು ಯಾವ್ದು ಹೇಳ್ರಿ ಹಾಗಾದ್ರೆ? ಟೈಪ್ಸ್ ಆಫ್
ನಂಬರ್ಸ್ ಅಥವಾ ಸಂಖ್ಯೆಗಳ ವಿಧಗಳು. ನಾವು ಕಲಿತಾ ಇರೋದ ಸಂಖ್ಯಾ ಪದ್ಧತಿ ಅನ್ನುವ ಒಂದು ಪಾಠವನ್ನ ಕಲಿತಾ ಇದ್ದೀವಿ. ಅದ್ರೊಳಗೆ ಮೇನ್ ನಮ್ಗೆ ಗೊತ್ತಿರ್ಬೇಕಾಗಿದ್ದು ನಂಬರ್ಸ್ ಗಳು ಗೊತ್ತದಾವ ಎಲ್ಲರಿಗೂ, ಬಟ್ ಇವ ನಂಬರ್ಸ್ ಈಗ ನಿಮಗೊಂದು ಅಂದಾಜ್ ಬಂದಿರ್ಬೋದು. ಈಗ 1.5 ಅದು ಕೂಡ ನಂಬರ್, ಬಟ್ ನಮಗದು ಸ್ವಾಭಾವಿಕ ಸಂಖ್ಯೆನೋ ಅಥವಾ ಪೂರ್ಣ ಸಂಖ್ಯೆನೋ ಅಥವಾ ಪೂರ್ಣಾಂಕನೋ ಅಥವಾ ಭಾಗಲಬ್ಧ ಸಂಖ್ಯೆ ಅನ್ನೋದು ಗೊತ್ತಾಗ್ತಿರೋದಿಲ್ಲ. ಬಟ್ ನಮಗೆ ಈ ಟೈಪ್ಸ್ ಆಫ್ ನಂಬರ್ಸ್ ಗಳನ್ನ ಕಲ್ತೀವಿ ಅಂದ್ರ ಪರ್ಟಿಕ್ಯುಲರ್ ಆಗಿ ಈ ಸಂಖ್ಯೆ ಇದ ಟೈಪ್ಸ್ ಗೆ ನಮಗ ಹೊಂತೈತಿ ಅನ್ನೋದು ನಮಗ ಗೊತ್ತಾಗ್ತೈತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಈಗ ನಮಗ ಮತ್ ಯಾವ್ದಂದ್ರ ಭಾಗಲಬ್ಧ ಸಂಖ್ಯೆಗಳು. ಈಗ ಯಾವುದೇ ಎರಡು ಸಂಖ್ಯೆಗಳನ್ನ ಕೊಟ್ಟಾಗ ನಾವ್ ಏನ್ ಮಾಡ್ಬೇಕು, ಅದ್ರ ನಡುವೆ ಇರ್ತಕ್ಕಂತ ಭಾಗಲಬ್ಧ ಸಂಖ್ಯೆಗಳನ್ನ. ಈ ಕ್ವಶನ್ ಕೂಡ ನಮಗ ವೆರಿ 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 ಇಂಪಾರ್ಟೆಂಟ್. ಹೌದಾ? ಸೊ ನೋಡ್ರಿ, ನಾನು ಯಾವ್ದು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಅಭ್ಯಾಸದೊಳಗೆ ಇರುವಂತದ್ದು ಒಂದು ಕ್ವಶನ್ ಬಿಡಿಸ್ತೇನೆ. ಹೌದಾ? ಅಲ್ಲಿ ಏನ್ ಕ್ವಶನ್ ಇದೆ? 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. ಹೌದಾ? 3 ಮತ್ತು 4ರ ನಡುವಿನ, ಈ 3 ಮತ್ತು 4ರ ನಡುವೆ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಕಂಡು ಹಿಡೀರಿ ಅಂತ ಇದೆ. ಹೌದಾ? ನಾನ್ ನಿಮಗ ಅವಾಗ ಹೇಳೇನಿ, ಬಟ್ ಎಷ್ಟ್ ನೆನಪಿದೆ ಗೊತ್ತಿಲ್ಲ. ಸೊ ಈಗ ಏನಾಗತ್, ನಮಗ 3 ಅಂದ್ರ ನನಗ ಇದನ್ನ ಭಿನ್ನ ರಾಶಿ ಒಳಗ್ ಬರ್ಯಾಕ್ ಬರ್ತೈತಿ. 3 ಕೆಳಗ್ ಏನು ಇರ್ಲಿಲ್ಲ ಅಂದ್ರ ಆಟೋಮೆಟಿಕ್ಲಿ 1 ಅಂತೂ ಇರ್ತೈತಿ ನಮಗ. ಹೌದಾ? ಅದಾದ್ಮೇಲೆ 4 ಇದೆ ಅಲ್ಲ, ಇಲ್ಲಿ ಕೂಡ ನಮಗ 1 ಇರ್ತೈತಿ. ಹೌದಾ? ಸೊ ಈಗ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಇಂಟು ಅನ್ನ ಹಾಕೊಂಡ್ವಿ. ಹೌದಾ? ಅವ್ರು ಎಷ್ಟು ಕೇಳಿದಾರ ನೋಡ್ರಿ, 6 ಭಾಗಲಬ್ಧ ಸಂಖ್ಯೆಗಳನ್ನ ಕೇಳಿದಾರ. ಹೌದಾ? ನಾವ್ 6 ಬದ್ಲಿ ಏನ್ ಬರಿಬೇಕಂದ್ರೆ ನಾವು ಅದಕ್ಕೆ 1 ಕೂಡಿಸ್ಬೇಕು. 6 ಇತ್ತಂದ್ರ 7 ಮಾಡ್ಬೇಕು, ಅಥವಾ 8 ಕೇಳಿದ್ರಂದ್ರ ನಾವು 9 ಮಾಡ್ಬೇಕು, 10 ಕೇಳಿದ್ರ 11, 4 ಕೇಳಿದ್ರ 5 ಮಾಡ್ಬೇಕು. ಹೌದಾ? ಸೊ ಈಗ ಅವ್ರು ಎಷ್ಟು ಕೇಳಿದಾರು? 6 ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದಾರೆ. ಸೊ ನಾ ಅದಕ್ಕೊಂದು ಕೂಡಿಸಿ ಇದನ್ನ ಏನ್ ಮಾಡ್ತೇನಿ, ಅಂಶ ಮತ್ತ ಛೇದಕ್ಕ 7ರಿಂದ ಗುಣಾಕಾರ ಮಾಡ್ತೀನಿ. ಹೌದಾ? 7ರಿಂದ ಗುಣಾಕಾರ ಮಾಡ್ತೇನೆ. ಕರೆಕ್ಟಾ? ಸೊ ಇದೆಷ್ಟಾಗತ್ ನೋಡ್ರಿ, 3 7 21 ಡಿವೈಡೆಡ್ ಬೈ 7 ಆಗತ್ತ. ಕರೆಕ್ಟ್? ಹೌದಾ? 3 7 21, ಅದಾದ್ಮೇಲೆ 1 7 7 ಅಂತ ಆಗತ್ತ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 4 7 28, 7 1 7 ಅಂತ ಇದೆ. ಹೌದಾ? ಅವ್ರ ಏನ್ ಮಾಡಿದ್ರಿ, ಈಗ ಇದ್ರ ನಡುವೆ ಬರ್ತಕ್ಕಂತ ಭಾಗಲಬ್ಧ ಸಂಖ್ಯೆಗಳನ್ನ 6 ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದಾರೆ. ಸೊ ನಾವ್ ಏನ್ ಮಾಡ್ಬೇಕು, 21 ಡಿವೈಡೆಡ್ ಬೈ 7 ಆದ್ಮೇಲೆ ಈ 28 ಬರೋವರೆಗೂ ನಾವ್ ಏನ್ ಮಾಡ್ಬೇಕು, ಸಂಖ್ಯೆಗಳನ್ನ ಬರೀಬೇಕು. ಸೊ ನೋಡ್ರಿ, 22 ಡಿವೈಡೆಡ್ ಬೈ 7, 23, 7, 24, 25, 26, 27, 28 ಅಂತ ಇದೆ. ಹೌದಾ? ಡಿವೈಡೆಡ್ ಬೈ 7, 7, 7, 7 ಅಂತ ಇದೆ. ಹೌದಾ? ಸೊ ಇದು 4ಕ್ಕೆ ಸಂಬಂಧಪಟ್ಟದ್ದು, ಇದು ಸಾರಿ 3ಕ್ಕೆ ಸಂಬಂಧಪಟ್ಟದ್ದು, ಇದು 4ಕ್ಕೆ ಸಂಬಂಧಪಟ್ಟದ್ದು. ಅವ್ರು ಕೇಳಿರುವಂತ ಕ್ವಶನ್ ಏನಿದೆ ನಮಗೆ ಹೇಳ್ರಿ, ಆ ಎರಡೂ ಸಂಖ್ಯೆಗಳ ನಡುವೆ ಬರ್ತಕ್ಕಂತ 6 ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದ್ದಾರೆ. ಸೊ 6 ಭಾಗಲಬ್ಧ ಸಂಖ್ಯೆಗಳು ಅದು ಏನ್ ನೋಡ್ರಿ, 1 2 3 4 5 6. ಕರೆಕ್ಟಾ? ಈ ರೀತಿ ನಮಗ ಭಾಗಲಬ್ಧ ಸಂಖ್ಯೆಗಳನ್ನ, ಇದು ಕೂಡ ನಿಮಗ ವೆರಿ 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 ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ ಒಳಗೆ ಕೇಳ್ತಿರ್ತಾರೆ ನಿಮಗ ಈ ರೀತಿ ಇದ್ದಾಗ. ಅರ್ಥ ಆಯ್ತಾ? ಯಾವ ರೀತಿ ಅವ್ರು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಕೇಳ್ಯಾರಲ್ಲ, ಅದಕ್ಕಿಂತ ಒಂದು ಜಾಸ್ತಿಲೇ ನಾವೇನ್ ಮಾಡ್ಬೇಕು, ಅಂಶ ಮತ್ತು ಛೇದಕ ಗುಣಾಕಾರ ಮಾಡಿ ಅವನ್ನ ಸಿಂಪ್ಲಿಫೈ ಮಾಡಿ ಇಟ್ಟು ಅದರ ನಡುವೆ ಇರ್ತಕ್ಕಂಥ ಕಂಟಿನ್ಯೂ ನಂಬರ್ಸ್ ಗಳನ್ನ ಇಲ್ಲಿವರೆಗೂ ಬರೆದ್ ಬಿಟ್ರೆ ನಮ್ದು ಈಸಿಲಿ ನಾವು ಯಾವುದೇ ಸಂಖ್ಯೆಗಳ ನಡುವೆ ಕೊಟ್ಟಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಇಲ್ಲೇ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ರಿ ನಿಮ್ಗ. 3/5 ಅಂತ ಇದೆ. ಕರೆಕ್ಟಾ? ಆಮೇಲೆ 4/5 ಅಂತ ಇದೆ. ಹೌದಾ? 3/5 ಮತ್ತ 4/5 ನಡುವೆ ಇರುವಂತಹ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದಾರೆ. ಸೊ 5 ಅಂತ ಹೇಳಿದಾರ. ಹೌದಾ? ನಾ ಏನ್ ಮಾಡ್ಬೇಕು ಈಗ ಹೇಳ್ರಿ, 5 ಅಂದ್ರೆ ನಾನು ಎಷ್ಟರಿಂದ ಗುಣಾಕಾರ ಮಾಡ್ಬೇಕು, 6ರಿಂದ ಗುಣಾಕಾರ ಮಾಡ್ಬೇಕು. ಅಂದ್ರೆ ಅದಕ್ಕಿಂತ ಒಂದನ್ನ ಜಾಸ್ತಿ ಮಾಡಿ ಬರಿಬೇಕು. ಸೊ ಈಗ ಏನಾಗತ್ ನೋಡ್ರಿ, 6 × 6 = 6 × 6 × 6
ಇಸ್ ಈಕ್ವಲ್ ಟು, ಹೌದಾ? ಅಲ್ಲಿ ನೋಡ್ರಿ, 6 ಮೂರ್ಲೆ 18, ಹೌದಾ? 5 6ಲೆ 30, ಕರೆಕ್ಟ್? 6 4ಲೆ 24, ನೆಕ್ಸ್ಟ್ 5 6ಲೆ 30. ಸೊ ಈಗ 18 ಡಿವೈಡೆಡ್ ಬೈ 30 ಬಂತು, 24 ಡಿವೈಡೆಡ್ ಬೈ 30 ಬಂತು. ಸೊ ನಾವೀಗ ಏನ್ ಮಾಡ್ಬೇಕು? 18ರಿಂದ 24ರವರೆಗೆ ಇಲ್ಲಿ ಸಂಖ್ಯೆಗಳನ್ನ ಬರಿಬೇಕು, ಹೌದಾ? ಸೊ 18 ಡಿವೈಡೆಡ್ ಬೈ 30, ಹೌದಾ? 19, 20, 21, 22, 23, 24, ಕರೆಕ್ಟ್? ಸೊ ಈಗ ಏನಾಯ್ತು? 30, ಇದನ್ನ ಆಸ್ ಇಟ್ ಇಸ್ ಬರಿಬೇಕು, ಇದನ್ನ ಬಿಡಬಾರ್ದು. ಮತ್ತೆ 30, ಹೌದಾ? ನೆಕ್ಸ್ಟ್ ಇದು 30, ಇದು 30. ಸೊ ಅವ್ರು ಕೇಳಿರುವಂತ ಕ್ವಶನ್ ಏನ್ ನಮಗ? ಇವೆರಡೂ ಸಂಖ್ಯೆಗಳ ನಡುವೆ ಇರ್ತಕ್ಕಂಥ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದ. ಸೊ ಈಗ 5 ಬಂತೇನ್ ನೋಡ್ಕೊರಿ. 1 2 3 4 5, ಹೌದಾ? 5 ಭಾಗಲಬ್ಧ ಸಂಖ್ಯೆಗಳು ಸಿಕ್ಕು ನಮಗ. ಸೊ ಈ ರೀತಿ ನಾವು ಕೊಟ್ಟಿರುವಂತಹ ಸಂಖ್ಯೆಗಳು, ಇದು ಕೂಡ ನಮಗ ಇಂಪಾರ್ಟೆಂಟ್. ನಮಗ ಭಾಗಲಬ್ಧ, ಯಾವುದೇ ಎರಡು ಸಂಖ್ಯೆಗಳ ನಡುವೆ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯುವುದು ನಮಗ ಗೊತ್ತಾಗ್ಬೇಕು. ಅವ್ರು 5ರ ಕೇಳಿ, 10ರ ಕೇಳಿ, ಹೌದಾ? 15ರ ಕೇಳಿ, 20ರ ಕೇಳಿ, ನೀವು ಅದಕ್ಕೊಂದು ಇನ್ನೊಂದನ್ನ ಕೂಡಿಸ್ಕೊಂಡು ಅಲ್ಲಿ 2 ಅಂಶ ಮತ್ತು ಛೇದಗಳಿಗೆ ಗುಣಾಕಾರ ಮಾಡಿ ಅದರಿಂದ ಅಲ್ಲಿವರೆಗೆ ಇರ್ತಕ್ಕಂಥ ನಂಬರ್ಸ್ ಗಳನ್ನ ಬರೆದ್ರೆ ನಿಮ್ಗ ಈಸಿಲಿ ಏನ್ ಸಿಗ್ತೈತಿ ನಿಮಗಂದ್ರ ಆ 2 ಸಂಖ್ಯೆಗಳ ನಡುವೆ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು ನಮಗ ಸಿಗ್ತಾವು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಬರೋದು ನಮಗ್ ಯಾವ್ದಂದ್ರ ನಂಬರ್ ಲೈನ್, ಅಂದ್ರ ಯಾವ್ದಂದ್ರ ಸಂಖ್ಯಾ ರೇಖೆ, ಹೌದಾ? ಸಂಖ್ಯಾ ರೇಖೆ. ಇಲ್ಲಿ ನಮಗ ಯಾವುದೇ ಒಂದು ದಶಮಾಂಶ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ವಾಸ್ತವ ಸಂಖ್ಯೆಗಳನ್ನ ಗುರುತಿಸುವುದು ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಗ ಸಂಖ್ಯಾ ರೇಖೆ ಅಂದ್ರ ಗೊತ್ತಿರ್ಬೇಕು. ಸಂಖ್ಯಾ ರೇಖೆ ಮೀನ್ಸ್ ಅಂದ್ರ ನಿಮಗೆ ಇನ್ ಡಿಟೇಲ್ ಆಗಿ ಈಗ ನಿಮ್ ಕಡೆ ಸ್ಕೇಲ್ ಇದಾವಲ್ಲ, ಸೊ ಆ ಸ್ಕೇಲ್ ಮುಖಾಂತರ ನಾವು ಅದನ್ನ ಒಂಥರ ಸಂಖ್ಯಾ ರೇಖೆಗೆ ನಾವ್ ಏನ್ ಮಾಡ್ಬೋದು? ಎಕ್ಸಾಂಪಲ್ ಆಗಿ ಬಳಸಬಹುದು, ಹೌದಾ? ಸಂಖ್ಯಾ ರೇಖೆ ಅಂದ್ರೆ ನಮ್ಗೆ ಏನಾಗಿರ್ತೈತಿ? ಇಲ್ಲೊಂದು ರೇಖೆ ಇದೆ, ಹೌದಾ? ಕರೆಕ್ಟಾ? ಇಲ್ಲೇ ಮಿಡ್ಲ್ ಏನಾಗಿರ್ತೈತಿ? 0 ಅಂತ ಇದೆ, ಹೌದಾ? ನಮ್ಗೇನಾಗಿದೆ ಈ ಕಡೆ ಇಲ್ಲೇ 0ದಿಂದ ಹಿಂದ್ ಹೋತಂದ್ರ ನಮ್ಗೆ ಏನಾಗತ್ತೆ ಹೇಳ್ರಿ? ನಮ್ಗ ಮೈನಸ್ ವ್ಯಾಲ್ಯೂಗಳು ಬರ್ತಾವ. ಇಲ್ಲಿ ಬಂದ್ವಿ ಅಂದ್ರೆ ನಮ್ಗ ಪ್ಲಸ್ ವ್ಯಾಲ್ಯೂಗಳು ಬರ್ತಾವ. ಸೊ ನಮಗೀಗ ನಾನ್ ನಿಮಗ್ ಹೇಳ್ತಾ ಇರೋದು ಈಗ ಫಸ್ಟ್ ಪ್ಲಸ್ ವ್ಯಾಲ್ಯೂ ಇದ್ದದ್ದನ್ನ ಅಷ್ಟೇ ಹೇಳ್ತೇನೆ ನಾನು, ಹೌದಾ? ಈಗ 0 ಇದೆ, ಇಲ್ಲಿ 1 ಇದೆ, ಕರೆಕ್ಟಾ? ಅದಾದ್ಮೇಲೆ ನಿಮ್ಗೆ ಇಲ್ಲಿ 2 ಇದೆ ಅಂತ ತಿಳ್ಕೊರಿ, ಹೌದಾ? ಸ್ವಲ್ಪ ನಿಮ್ಮ ಸ್ಕೇಲ್ ಅನ್ನ ನೀವು ಎಕ್ಸಾಂಪಲ್ ಆಗಿ ತಗೋಬೇಕು, ಹೌದಾ? ಇಲ್ಲಿ 0 1 2 ಅಂತ ಇದೆ ಅಂತ ತಿಳ್ಕೊರಿ. ಇಲ್ಲಿ ನಮಗ ನಂಬರ್ ಲೈನ್ ಅಂದ್ರ ಈಗ 0 ಮತ್ತು 1 ನಡುವು ನಮಗ ಸಾಕಷ್ಟು ಸಂಖ್ಯೆಗಳು ಇರ್ತಾವು ಅಥವಾ ಪಾಯಿಂಟ್ಸ್ ಗಳು ಇರ್ತಾವ ನಮಗ್, ಹೌದಾ? ಸೊ ನಿಮ್ಮ ಸ್ಕೇಲ್ ಒಳಗ್ ನೋಡ್ರಿ ಈ ರೀತಿ ಇದೆ, ಹೌದಾ? 1 2 3 4 5, ಹೌದಾ? 6 7 8 9 10 ಕೈಲೆ ಪಾಯಿಂಟ್ ಆಗಿದೆ. ನೆಕ್ಸ್ಟ್ 1 2 3 4 5 6 7 8 9 10, ಹೌದಾ? ನೆಕ್ಸ್ಟ್ 1 2 3 4 5 6 7 8 9 10 ಇದೆಯಲ್ಲ, ಅದಕ್ಕ ನಾವೇನಂತ ಕರಿತೀವಿ? 3 ಅಂತ ಕರಿತೀವಿ. ಈ ರೀತಿ ಸ್ವಲ್ಪ ಆಲ್ಮೋಸ್ಟ್ ಅದನ್ನ ನೋಡಿದ್ರೆ ನಿಮ್ಗೆ ಏನಾಯ್ತು ಹೇಳ್ರಿ? ಸ್ಕೇಲ್ ಅಂತ ಅನಿಸ್ತೈತಲ್ಲ, ಆ ಸ್ಕೇಲ್ ಒಳಗಿರ್ತಕ್ಕಂಥ ನಿಮ್ಗ ಪಾಯಿಂಟ್ಸ್ ಗಳನ್ನ ಗುರುತಿಸ್ಬೇಕು ನೀವು. ಸೊ ನಿಮ್ಗೆ ಏನಾಗಿದೆ? ಇಲ್ಲಿ 0 ಮತ್ತು 1 ಅನ್ನೋದಷ್ಟೇ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಗಿದೆ. ಬಟ್ ಈ ಮಿಡ್ಲ್ ಇರ್ತಕ್ಕಂಥ ಸಂಖ್ಯೆ, ಈ ಲೈನಿಗೆ ನಾವು ಅದಕ್ಕೂ ನಮಗ ಸಂಖ್ಯೆಗಳದಾವ್, ಹೌದಾ? ಸೊ ಇಲ್ಲಿ ಏನಾಗತ್ತ? ಇದನ್ನ ಏನಂತೇನಿ? ಇಲ್ಲಿ 1ನೇದು ಇದಿಲ್ಲ, ಈ ಲೈನಿಗೆ ಏನಂತ ಕರಿತೀನಿ? 0.1 ಅಂತ ಕರಿತೀನಿ, ಹೌದಾ? 0.1 ಅಂದ್ರೆ 1ಕ್ಕಿಂತ ನಮಗದು ಸಣ್ಣದಾಯ್ತು. 0.1 0.2 0.3 4 5 ಇಲ್ಲಿಗೆ ಏನಾಯ್ತು? ಇದು 0.5 ಆಯ್ತು, ಹೌದಾ? 5 ಇದ್ದದನ್ನ ಸ್ವಲ್ಪ ಅವರು ದೊಡ್ಡದ್ ಮಾಡಿರ್ತಾರ ಲೈನ್. ನಿಮ್ ಸ್ಕೇಲ್ ಒಳಗ್ ಕೂಡ ನಿಮಗ ಆ 0.5 ಅನ್ನೋದು ನಿಮಗ ಸ್ವಲ್ಪ ದೊಡ್ಡದ್ ಅನಿಸ್ತಿರ್ತೈತಿ. ಸ್ವಲ್ಪ ಅದನ್ನ ಏನ್ ಮಾಡಿರ್ತಾರೋ ಬ್ರೈಟ್ ಮಾಡಿರ್ತಾರ ನೋಡ್ರಿ, ಸ್ವಲ್ಪ ಒಂದ್ ಈಟ್ ಲೈನ್ ಅನ್ನ ಉದ್ದ ಮಾಡಿರ್ತಾರ ಅವ್ರು, ಹೌದಾ? ಅದಾದ್ಮೇಲೆ 0.6 0.7 0.8 0.9 0.10 ಅನ್ನಂಗಿಲ್ಲ. ಆ 10 ಬದ್ಲಿ ನಮ್ಗೆ ಏನ್ ಬಂದ್ಬಿಡ್ತೈತಿ? ಇಲ್ಲಿ 1 ಅಂತ ಆನ್ಸರ್ ಬಂದಾಗ್ತೈತಿ. ಅದಾದ್ಮೇಲೆ 1.1
1.2, 1.3, 1.4, ಇದು 1.5 ಅಂತ ಆಯ್ತು. ಕರೆಕ್ಟ್. ಅದಾದ್ಮೇಲೆ 1.6, 1.7, 1.8, 1.9, ಈ 10, 1.10 ಅನ್ನೋ ಹಾಗಿಲ್ಲ. ಇದಕ್ಕ ನಾವೇನಂತ ಕರಿತೀವಿ? 2 ಅಂತ ಕರಿತೀವಿ. ಹೌದಾ? ಸೊ ನಿಮ್ಗೀಗ ನಿಮ್ಮ ಬುಕ್ ಒಳಗಿರೋದು ದಶಮಾಂಶಗಳು. ಇದ್ರೊಳಗ್ ನಾನು ಈಗ ಮತ್ತಿಲ್ಲಿ 0.1 ಅದಾವಲ್ಲ, ಅದ್ರೊಳಗ್ ಮತ್ತೆ ಪಾಯಿಂಟ್ಸ್ ಇರ್ತಾವ ನಮಗ. ಹೌದಾ? ಸೊ ಈಗ ನೋಡ್ರಿ, 0 ಇದೆ, ಇಲ್ಲೇ 0.1 ಇದೆ ಅಂತ ತಿಳ್ಕೊರಿ. ನಿಮಗೆ ಇಲ್ಲಿ ನೋಡಕ್ಕದು ಸ್ವಲ್ಪ ಪೋರ್ಷನ್, ಸ್ವಲ್ಪ ಜಾಗ ಅಷ್ಟೇ ಗ್ಯಾಪ್ ಇದೆ ಅಂತ ನೀವ್ ಅನ್ಕೋತೀರಿ. ಬಟ್ ಅದ್ರೊಳಗು ನಮಗ್ ಮತ್ತೇನಾಗಿರ್ತಾವ? 10 ಲೈನ್ ಇರ್ತಾವ. ಹೌದಾ? ಇಲ್ಲಿ ನೋಡ್ರಿ, 1, 2, 3, 4, 5, 6, 7, 8, 9. ನೆಕ್ಸ್ಟ್ ಇದೆ ನಮಗ 0.1 ಅಂತ ಇದೆ. ಸೊ ಇಲ್ಲಿ 0.1 ನಡುವೆ ನಾ ಮತ್ತೆ ಇದನ್ನ ಯಾವ ರೀತಿ ಓದ್ತೇನೆ ನೋಡ್ರಿ, ಇಲ್ಲಿ 0.01. ಕರೆಕ್ಟಾ? 0.01, 0.02, 0.03, 0.04, 0.05. ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆ ನಿಮ್ಗ? ಇಲ್ಲಿ ಬರೀ 0.5 ಬರದೆ, ಇಲ್ಲಿ 0.05 ಬರದೆ, 0.06, 07, 08, 09, ನೆಕ್ಸ್ಟ್ 0.1 ಅಂತ ಬಂತು. ಅರ್ಥ ಆಯ್ತಾ? ಈಗ ಮತ್ತೆ ನಿಮಗೆ ಇಲ್ಲಿ ಏನಾಗತ್ ನೋಡ್ರಿ, ಈ 0.01 ಇದೆಯಲ್ಲ, ಮತ್ತಲ್ಲಿ ನಮಗೆ ಗ್ಯಾಪ್ ಆಗ್ತಿದೆ. ಅಂದ್ರೆ ಇದು ಮುಗಿಯಲಾರದ ಕತೆ ಇದೆ. ನಿಮಗ ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅನ್ನೋದಕ್ಕೆ ನಾನು ನಿಮಗ ಮತ್ತೆ ರಿಪೀಟೆಡ್ಲಿ ಹೇಳ್ತಾ ಇದ್ದೇನೆ. ಈಗ ನೋಡ್ರಿ, 0.01 ಇಲ್ಲಿ ಇದೆ, ಮತ್ ನಮಗ 0 ಮತ್ತ 0.01 ನಡುವೆ ನಮಗ ಮತ್ತೆ ಸ್ಮಾಲ್ ಗ್ಯಾಪ್ ಆಗಿದೆ. ಆ ಸ್ಮಾಲ್ ಗ್ಯಾಪ್ ಒಳಗ ಮತ್ ನಮಗ್ 10 ಲೈನ್ ಬರ್ತಾವ. ಹೌದಾ? ಸೊ ನೋಡ್ರಿ, ಇಲ್ಲಿ ಮತ್ತೆ 0. ಕರೆಕ್ಟ್. ಇಲ್ಲಿಂದ ಇಲ್ಲಿಗೆ ಹೋಗ್ರಿ, ಇದೇನಾಗತ್ತ? 0.01 ಇದೆ. ಸ್ವಲ್ಪ ಇಷ್ಟು ಗ್ಯಾಪ್ ಇದ್ದಿದ್ದು ನಾನು ನಿಮ್ಗೆ ಸ್ವಲ್ಪ ಇಷ್ಟು ದೊಡ್ಡ ಗ್ಯಾಪ್ ಮಾಡಿ ತೋರಿಸ್ತಾ ಇದ್ದೇನೆ. ಹೌದಾ? ಸೊ ಈಗ ಮತ್ತಿಲ್ಲಿ 1, 2, 3, 4, 5, 6, 7, 8, 9, 10ಗೆ ನಮಗೇನಾಯ್ತು? 0.01 ಅಂತ ಬಂತು. ಇಲ್ಲಿ ನೋಡ್ರಿ, ನನಗೇನಾಗತ್ತ, ಇದನ್ನ ನಾನು ಯಾವ ರೀತಿ ಬರಿತೇನೆ? ಈ ಫಸ್ಟ್ ಪಾಯಿಂಟ್ ಅನ್ನ 0.001 ಕಾಣಿಸ್ತಾ ಇದೆ? ಅರ್ಥ ಆಗ್ತಾ ಇದೆ? ಇಲ್ಲಿ 0.5 ಬಂತು, ಸಾರಿ 0.1, ಇಲ್ಲಿ 0.01 ಅಂತ ಇದೆ. ಇಲ್ಲಿ ನೆಕ್ಸ್ಟ್ 0.00 ಬಂತು, ಇಲ್ಲಿ 001, 002, 003, 005, ಇದು 0.005 ಅಂತ ಬಂತು. ಸ್ವಲ್ಪ ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆ? 0.5, 0.05, 0.005 ಅಂತ ಇದೆ. ಹೌದಾ? ಈ ರೀತಿ ನಮಗಲ್ಲಿ ಇನ್ನೂ ಒಂದಿಷ್ಟು ನಿಮಗ ದಶಮಾಂಶ ಸಂಖ್ಯೆಗಳನ್ನ ಇದ್ರೊಳಗ ನಿಮಗ ಗುರುತಿಸುವುದು ಗೊತ್ತಾಗ್ಬೇಕು. ಇದು ಕೂಡ ನಿಮಗ ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಸೊ ಅದಕ್ಕೆ ನಾನು ಇನ್ ಡಿಟೇಲ್ ಆಗಿ ನಿಮಗೆ ಇನ್ನೂ ಕೂಡ ಹೇಳ್ತಾ ಇದ್ದೀನಿ. ಸೊ ಮತ್ ನಮ್ಗೆ ಇದ್ರೊಳಗೆ ಹಂಗೆ ಪಾಯಿಂಟ್ಸ್ ಬರ್ತಿರ್ತಾವ. ಸೊ ಅದಕ್ಕ ನಿಮಗ ಅದೇ ದುರ್ಬಿನ್ ಅಂತಾರ ಗೊತ್ತಾ ನಿಮಗ? ಅದ್ರಲ್ಲಿ ಅವರು ಅದನ್ನ ತೋರಿಸ್ತಾ ಇದಾರೆ. ಅಂದ್ರೆ ಜೂಮ್ ಮಾಡಿ ನೋಡ್ಬೋದು. ಅಂದ್ರೆ ಅದ್ರೊಳಗೆ ಸಂಖ್ಯೆಗಳು ನಿಮ್ ರಿಯಲ್ ಸ್ಕೇಲ್ ಒಳಗೆ ಹೋಗಿ ನೋಡಿದ್ರೆ ಸಿಗಂಗಿಲ್ಲ ಅಲ್ಲಿ. ಹೌದಾ? ಜಸ್ಟ್ ನಂಬರ್ಸ್ ಗಳು ಅಷ್ಟ ಅದಾವ. ಮತ್ ನೀವು ಅಲ್ಲಿ ಹೋಗಿ ಜೂಮ್ ಮಾಡಿದ್ರೆ ಅದು ಸಿಗಂಗಿಲ್ಲ. ಜಸ್ಟ್ ಅವರೊಂದು ನಿಮಗ ಇಮ್ಯಾಜಿನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನಮಗ ಅದ್ರೊಳಗೆ ಇನ್ನೂ ಸಾಕಷ್ಟು ಸಂಖ್ಯೆಗಳು. ಈಗ ಇಲ್ಲಿಗೆ ಮುಗ್ದಿಲ್ಲ ಇದು, ಮತ್ ಇದ್ರೊಳಗೆ ಮತ್ತೆ ಪಾಯಿಂಟ್ಸ್ ಗಳು ಇರ್ತಾವ. ಅವಾಗ ನೆಕ್ಸ್ಟ್ ಏನ್ ಬರ್ತೈತಿ? 0.0005 ಬರ್ತೈತಿ. ಇಲ್ಲಿ 00 ಬಂದೈತಿ, ಮತ್ 000 ಬರ್ತೈತಿ, ಮತ್ತ 40 ಬರ್ತಾವ, 50 ಬರ್ತಾವ. ಇನ್ನು ಇದು ಮುಗಿಯಲಾರದ ಕಥೆಗಳಿದೆ. ಹೌದಾ? ನೆಕ್ಸ್ಟ್ ಈಗ ನಮಗ್ ಏನಾಗತ್ತ? ದಶಮಾಂಶಗಳನ್ನ ಆ ನಂಬರ್ಸ್ ಲೈನ್ ಒಳಗೆ ನಾವು ಯಾವ ರೀತಿ ಗುರ್ತಿಸಬಹುದು ಅನ್ನೋದನ್ನ ಸ್ವಲ್ಪ ಇಲ್ಲೊಂದಿದೆ ನೋಡ್ರಿ, ನಿಮಗ ನಂಬರ್ ಲೈನ್ ಅದೊಂದು ತೋರಿಸ್ತೇನೆ. ಇಲ್ಲಿದೆ ನೋಡ್ರಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ? ಹೌದಾ? ಇಲ್ಲಿ ನೋಡ್ರಿ, ಎ ವ್ಯಾಲ್ಯೂ ಎಷ್ಟಾಗತ್ತೆ ನಮ್ಗಿಲ್ಲಿ? 2.2, 2.4 ಅಂತ ಇದೆ. ಸೊ ಇದಕ್ ನಾವ್ ಏನಂತ ಕರಿತೀವಿ? 2.1 ಅಂತ ಕರಿತೀವಿ. ಹೌದಾ? ಹೌದಾ? 2.21. ಹೌದಾ? ಇದನ್ನ ಇನ್ನೂ ಸರಸರಿ 2.22, 2.25. ಕರೆಕ್ಟ್. ನೆಕ್ಸ್ಟ್, ಹೌದಾ? ಕಾಣಿಸ್ತಾ ಇದೆ ಅಲ್ಲೇ ನಿಮ್ಗ? ಒಂದೊಂದ್ ಲೈನ್ ಅನ್ನ ತೋರಿಸ್ತಾ ಇದಾರೆ ಅವರು. ಹೌದಾ? ಇಲ್ಲಿ 2.2 ಇದೆ. ನೆಕ್ಸ್ಟ್ ಇಲ್ಲಿ 2.24 ಇದೆ. ಅಂದ್ರೆ ನಮ್ಗೆ ಇಲ್ಲಿ ಏನಾಗತ್ತ? 2.3 ನಡು ಮಿಡ್ಲ್ ಒಂದು ಸಂಖ್ಯೆ ಏನಾಗಿದೆ?
2.3 ಇದೆ. ಸೊ ಅಲ್ಲಿ ಏನಾಗ್ತಿದೆ ನಮ್ಗ ಇಲ್ಲೇ 2.21 ಅನ್ನೋದು ನಮ್ದು ಎ ವ್ಯಾಲ್ಯೂ ಅಂತ ಇದೆ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿದೆ ಅಲ್ಲ, ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ನಮಗೆ ಎಷ್ಟು ಸಂಖ್ಯೆ ಈ ಎ ವ್ಯಾಲ್ಯೂ ನಮಗೆ ಎಷ್ಟು ಬರ್ತೈತೆ ಅನ್ನೋದನ್ನ ಅವರು ಕಂಡು ಹಿಡಿತಾ ಇದ್ದಾರೆ. ಹೌದಾ? ಸೊ ನೋಡೋಣ ಈಗ ಇದನ್ನ ಹಿಂಗ್ ಟ್ರೈ ಮಾಡಿ. 8.1, 8.2, 8.3, 8.4, 8.5, 8.9 ಇಲ್ಲಿ ಎಷ್ಟಾಯ್ತು? 8.9 ಆಯ್ತು. ನೆಕ್ಸ್ಟ್ ಇದು ಎಷ್ಟಾಯ್ತು ನೋಡ್ರಿ, ಕರೆಕ್ಟಾ? 8.97 ಅಂತ ಆಯ್ತು. ಹೌದಾ? ನೆಕ್ಸ್ಟ್ ಅದೇ ರೀತಿ ನಮ್ಗಿಲ್ಲಿ 5.9192 ಅಂತ ಆಗತ್ ನೋಡ್ರಿ ಇದ. ಹೌದಾ? 5.92 ಅಂತ ಆಗತ್ತ. ನೆಕ್ಸ್ಟ್ ಇದೊಂದು ಲಾಸ್ಟ್ ಒಂದು ನೋಡೋಣ. 7.4 ಇದೆಯಲ್ಲ, 7 ಇಲ್ಲಿಗೆ 5 ಆಗೈತೆ ಅದೀಗ. ಹೌದಾ? ಕರೆಕ್ಟಾ? ಇಲ್ಲಿಗೆ ನಮ್ಗ 5 ಆಯ್ತು. ಸೊ 7.51, 52, 53 ಅಂತ ಆಗತ್ ನೋಡ್ರಿ ಎ ವ್ಯಾಲ್ಯೂ. ಹೌದಾ? 7.53 ಅಂತ ಆಗತ್ತ. ಈ ರೀತಿ ನಾವು ದಶಮಾಂಶ ಸಂಖ್ಯೆಗಳನ್ನ ನಾವು ಏನ್ ಮಾಡ್ಬೋದು? ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದನ್ನ ನಾವು ಕಲ್ತೀವಿ. ಹೌದಾ? ಸೊ ಇದು ನಮ್ದು ಇವತ್ತಿನ ಮೊದಲನೇ ಪಾಠದ ಯಾವ್ದು ಹೇಳ್ರಿ? ರಿವಿಷನ್ ಕ್ಲಾಸ್ ಆಗಿತ್ತು, ಅಂದ್ರೆ ಪುನರಾವರ್ತನೆ ಆಗಿತ್ತು. ನಮ್ದೀಗ ಇಷ್ಟನ್ನ ರಿವಿಷನ್ ಮಾಡಿದ್ದೇನೆ. ಇನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.